ಸಂಸದ ತುಕಾರಾಂ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಸಂಡೂರಿನ ಮನೆಯಲ್ಲಿ ಇಡಿ ಅಧಿಕಾರಿಗಳು ತಲಾಶೆಯನ್ನು ನಡೆಸಿದ್ದಾರೆ. ಕೈ ಬೀಸುತ್ತಾ ಮನೆಯೊಳಗೆ ಹೋಗಿದ್ದಾರೆ ಅನ್ನಪೂರ್ಣ ಅವರು. ಸಂಸದ ತುಕಾರಾಂ ಅವರ ಪತ್ನಿ ಸಂಡೂರು ಶಾಸಕಿ ಅನ್ನಪೂರ್ಣ ಅವರು. ಇವರ ಮನೆಯಲ್ಲೂ ಕೂಡ ಈಗ ರೇಡ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಇಡಿ ಅಧಿಕಾರಿಗಳು ನಿರಂತರ ತಲಾಶೆಯನ್ನು ನಡೆಸ್ತಾ ಇದ್ದಾರೆ. ಸಂಡೂರಿನ ಮನೆಯಲ್ಲಿ ಇಡಿ ಅಧಿಕಾರಿಗಳು ತಲಾಶೆಯನ್ನು ನಡೆಸ್ತಾ ಇದ್ದಾರೆ. ಈತ ಕಡೆಯಲ್ಲಿ ತುಕಾರಾಂ ಅವರ ಪತ್ನಿ ಎಂಎಲ್ಎ ಅನ್ನಪೂರ್ಣ ತುಕಾರಾಂ ಅವರು ಕೈ ಬೀಸಿ ಒಳಗಡೆ ಹೋಗಿದ್ದಾರೆ. ಆದ್ರೂ ನಾವೇನು ಇಲ್ಲ ರೀ, ಭ್ರಷ್ಟಾಚಾರ ಸುಖ ಸುಮ್ಮನೆ ಬಂದು ಇಡೀ ರೇಡ್ ಮಾಡಿದೆ ಎನ್ನುವಂತ ಸನ್ನೆ ಇವರದ್ದು. ಕೈ ಸನ್ನೆ ಅಂದ್ರೆ ಸುಮ್ಮನೆ ಬಂದಿದ್ದಾರೆ, ರೇಡ್ ಮಾಡಿದ್ದಾರೆ, ನೋಡ್ಕೊಂಡು ಹೋಗ್ತಾರೆ ಪರಿಶೀಲನೆ ಅಂದ್ರೆ ಆ ಒಂದು ವಿವೇಚನೆಯಲ್ಲಿ ಇವರು ಕೈ ಬೀಸಿ ಹೋಗಿರುವಂತದ್ದು. ನೋಡ್ಬೇಕಾಗತ್ತೆ ಏನೇನೀಗ ಸಿಕ್ಕಿದೆ, ಎಷ್ಟೆಷ್ಟು ಕೆಜಿ ಬೆಳ್ಳಿ, ಎಷ್ಟೆಷ್ಟು ಕೆಜಿ ಬಂಗಾರ, ಸೊ ಎಷ್ಟೆಷ್ಟು ನಗದು. ರೇಡ್ ಮಾಡಿದ ಸಂದರ್ಭದಲ್ಲಿ ಇನ್ನಿಷ್ಟು ಅಪ್ಡೇಟ್ ಬರಬೇಕಾಗುತ್ತೆ. ಸದ್ಯ ಈಗ ನಮಗೆ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಅಂತ ಹೇಳಿದ್ರೆ ಕಂಪ್ಲಿ ಗಣೇಶ್ ಅವರ ಮನೆ ಮೇಲೆ ರೇಡ್ ಆಗಿದೆ. ಜೊತೆಗೆ ತುಕಾರಾಂ, ಸಂಸದ ತುಕಾರಾಂ ಅವರ ಮನೆ ಮೇಲೆ ರೇಡ್ ಆಗಿದೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಶಾಸಕಿ ಆದಂತ ಅದೇ ತುಕಾರಾಂ ಅವರ ಪತ್ನಿ ಅನ್ನಪೂರ್ಣ ಇವರ ಮನೆಯಲ್ಲೂ ಕೂಡ ರೇಡ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಜೊತೆಗೆ 10 ಕಡೆ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಅವರಿಗೆ ಸಂಬಂಧಿಸಿರುವಂತಹ ಆಸ್ತಿ ಪಾಸ್ತಿ ಇರಬಹುದು, ಚರಾಸ್ತಿ ಎಷ್ಟು, ಸ್ಥಿರಾಸ್ತಿ ಎಷ್ಟು, ಎಲ್ಲಿಂದ ಬಂತು ನಿಮ್ಗೆ ಹಣ ಇಷ್ಟು, ಸೊ ಬೇರೆ ಬೇರೆ ಏನಾದ್ರೂ ವ್ಯವಹಾರ ಇದೆಯಾ, ಅಲ್ಲೆಲ್ಲ ಸರಿಯಾಗಿ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ರಾ ನೀವು, ಜೊತೆಗೆ ಎಲ್ಲಾದ್ರೂ ಬ್ಲಾಕ್ ಮನಿಗಳಿದೆಯಾ, ಇವೆಲ್ಲವನ್ನು ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸಂಸದ ತುಕಾರಾಂ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಸಂಡೂರಿನ ಮನೆಯಲ್ಲಿ ಇಡಿ ಅಧಿಕಾರಿಗಳು ತಲಾಶೆಯನ್ನು ನಡೆಸಿದ್ದಾರೆ. ಕೈ ಬೀಸುತ್ತಾ ಮನೆಯೊಳಗೆ ಹೋಗಿದ್ದಾರೆ ಅನ್ನಪೂರ್ಣ ಅವರು. ಸಂಸದ ತುಕಾರಾಂ ಅವರ ಪತ್ನಿ ಸಂಡೂರು ಶಾಸಕಿ ಅನ್ನಪೂರ್ಣ ಅವರು. ಇವರ ಮನೆಯಲ್ಲೂ ಕೂಡ ಈಗ ರೇಡ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಇಡಿ ಅಧಿಕಾರಿಗಳು ನಿರಂತರ ತಲಾಶೆಯನ್ನು ನಡೆಸ್ತಾ ಇದ್ದಾರೆ. ಸಂಡೂರಿನ ಮನೆಯಲ್ಲಿ ಇಡಿ ಅಧಿಕಾರಿಗಳು ತಲಾಶೆಯನ್ನು ನಡೆಸ್ತಾ ಇದ್ದಾರೆ. ಈತ ಕಡೆಯಲ್ಲಿ ತುಕಾರಾಂ ಅವರ ಪತ್ನಿ ಎಂಎಲ್ಎ ಅನ್ನಪೂರ್ಣ ತುಕಾರಾಂ ಅವರು ಕೈ ಬೀಸಿ ಒಳಗಡೆ ಹೋಗಿದ್ದಾರೆ. ಆದ್ರೂ ನಾವೇನು ಇಲ್ಲ ರೀ, ಭ್ರಷ್ಟಾಚಾರ ಸುಖ ಸುಮ್ಮನೆ ಬಂದು ಇಡೀ ರೇಡ್ ಮಾಡಿದೆ ಎನ್ನುವಂತ ಸನ್ನೆ ಇವರದ್ದು. ಕೈ ಸನ್ನೆ ಅಂದ್ರೆ ಸುಮ್ಮನೆ ಬಂದಿದ್ದಾರೆ, ರೇಡ್ ಮಾಡಿದ್ದಾರೆ, ನೋಡ್ಕೊಂಡು ಹೋಗ್ತಾರೆ ಪರಿಶೀಲನೆ ಅಂದ್ರೆ ಆ ಒಂದು ವಿವೇಚನೆಯಲ್ಲಿ ಇವರು ಕೈ ಬೀಸಿ ಹೋಗಿರುವಂತದ್ದು. ನೋಡ್ಬೇಕಾಗತ್ತೆ ಏನೇನೀಗ ಸಿಕ್ಕಿದೆ, ಎಷ್ಟೆಷ್ಟು ಕೆಜಿ ಬೆಳ್ಳಿ, ಎಷ್ಟೆಷ್ಟು ಕೆಜಿ ಬಂಗಾರ, ಸೊ ಎಷ್ಟೆಷ್ಟು ನಗದು. ರೇಡ್ ಮಾಡಿದ ಸಂದರ್ಭದಲ್ಲಿ ಇನ್ನಿಷ್ಟು ಅಪ್ಡೇಟ್ ಬರಬೇಕಾಗುತ್ತೆ. ಸದ್ಯ ಈಗ ನಮಗೆ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಅಂತ ಹೇಳಿದ್ರೆ ಕಂಪ್ಲಿ ಗಣೇಶ್ ಅವರ ಮನೆ ಮೇಲೆ ರೇಡ್ ಆಗಿದೆ. ಜೊತೆಗೆ ತುಕಾರಾಂ, ಸಂಸದ ತುಕಾರಾಂ ಅವರ ಮನೆ ಮೇಲೆ ರೇಡ್ ಆಗಿದೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಶಾಸಕಿ ಆದಂತ ಅದೇ ತುಕಾರಾಂ ಅವರ ಪತ್ನಿ ಅನ್ನಪೂರ್ಣ ಇವರ ಮನೆಯಲ್ಲೂ ಕೂಡ ರೇಡ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಜೊತೆಗೆ 10 ಕಡೆ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಅವರಿಗೆ ಸಂಬಂಧಿಸಿರುವಂತಹ ಆಸ್ತಿ ಪಾಸ್ತಿ ಇರಬಹುದು, ಚರಾಸ್ತಿ ಎಷ್ಟು, ಸ್ಥಿರಾಸ್ತಿ ಎಷ್ಟು, ಎಲ್ಲಿಂದ ಬಂತು ನಿಮ್ಗೆ ಹಣ ಇಷ್ಟು, ಸೊ ಬೇರೆ ಬೇರೆ ಏನಾದ್ರೂ ವ್ಯವಹಾರ ಇದೆಯಾ, ಅಲ್ಲೆಲ್ಲ ಸರಿಯಾಗಿ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ರಾ ನೀವು, ಜೊತೆಗೆ ಎಲ್ಲಾದ್ರೂ ಬ್ಲಾಕ್ ಮನಿಗಳಿದೆಯಾ, ಇವೆಲ್ಲವನ್ನು ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸಂಸದ ತುಕಾರಾಂ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಸಂಡೂರಿನ ಮನೆಯಲ್ಲಿ ಇಡಿ ಅಧಿಕಾರಿಗಳು ತಲಾಶೆಯನ್ನು ನಡೆಸಿದ್ದಾರೆ. ಕೈ ಬೀಸುತ್ತಾ ಮನೆಯೊಳಗೆ ಹೋಗಿದ್ದಾರೆ ಅನ್ನಪೂರ್ಣ ಅವರು. ಸಂಸದ ತುಕಾರಾಂ ಅವರ ಪತ್ನಿ ಸಂಡೂರು ಶಾಸಕಿ ಅನ್ನಪೂರ್ಣ ಅವರು. ಇವರ ಮನೆಯಲ್ಲೂ ಕೂಡ ಈಗ ರೇಡ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಇಡಿ ಅಧಿಕಾರಿಗಳು ನಿರಂತರ ತಲಾಶೆಯನ್ನು ನಡೆಸ್ತಾ ಇದ್ದಾರೆ. ಸಂಡೂರಿನ ಮನೆಯಲ್ಲಿ ಇಡಿ ಅಧಿಕಾರಿಗಳು ತಲಾಶೆಯನ್ನು ನಡೆಸ್ತಾ ಇದ್ದಾರೆ. ಈತ ಕಡೆಯಲ್ಲಿ ತುಕಾರಾಂ ಅವರ ಪತ್ನಿ ಎಂಎಲ್ಎ ಅನ್ನಪೂರ್ಣ ತುಕಾರಾಂ ಅವರು ಕೈ ಬೀಸಿ ಒಳಗಡೆ ಹೋಗಿದ್ದಾರೆ. ಆದ್ರೂ ನಾವೇನು ಇಲ್ಲ ರೀ, ಭ್ರಷ್ಟಾಚಾರ ಸುಖ ಸುಮ್ಮನೆ ಬಂದು ಇಡೀ ರೇಡ್ ಮಾಡಿದೆ ಎನ್ನುವಂತ ಸನ್ನೆ ಇವರದ್ದು. ಕೈ ಸನ್ನೆ ಅಂದ್ರೆ ಸುಮ್ಮನೆ ಬಂದಿದ್ದಾರೆ, ರೇಡ್ ಮಾಡಿದ್ದಾರೆ, ನೋಡ್ಕೊಂಡು ಹೋಗ್ತಾರೆ ಪರಿಶೀಲನೆ ಅಂದ್ರೆ ಆ ಒಂದು ವಿವೇಚನೆಯಲ್ಲಿ ಇವರು ಕೈ ಬೀಸಿ ಹೋಗಿರುವಂತದ್ದು. ನೋಡ್ಬೇಕಾಗತ್ತೆ ಏನೇನೀಗ ಸಿಕ್ಕಿದೆ, ಎಷ್ಟೆಷ್ಟು ಕೆಜಿ ಬೆಳ್ಳಿ, ಎಷ್ಟೆಷ್ಟು ಕೆಜಿ ಬಂಗಾರ, ಸೊ ಎಷ್ಟೆಷ್ಟು ನಗದು.
ರೇಡ್ ಮಾಡಿದ ಸಂದರ್ಭದಲ್ಲಿ ಇನ್ನಿಷ್ಟು ಅಪ್ಡೇಟ್ ಬರಬೇಕಾಗುತ್ತೆ. ಸದ್ಯ ಈಗ ನಮಗೆ ಗೊತ್ತಾಗ್ತಾ ಇರುವಂತ ಮಾಹಿತಿ ಅಂತ ಹೇಳಿದ್ರೆ ಕಂಪ್ಲಿ ಗಣೇಶ್ ಅವರ ಮನೆ ಮೇಲೆ ರೇಡ್ ಆಗಿದೆ. ಜೊತೆಗೆ ಸಂಸದ ತುಕಾರಾಂ ಅವರ ಮನೆ ಮೇಲೆ ರೇಡ್ ಆಗಿದೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಶಾಸಕಿ ಆದಂತ ಅದೇ ತುಕಾರಾಂ ಅವರ ಪತ್ನಿ ಅನ್ನಪೂರ್ಣ ಇವರ ಮನೆಯಲ್ಲೂ ಕೂಡ ರೇಡ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಜೊತೆಗೆ 10 ಕಡೆ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಅವರಿಗೆ ಸಂಬಂಧಿಸಿರುವಂತಹ ಆಸ್ತಿ ಪಾಸ್ತಿ ಇರ್ಬೋದು, ಚರಾಸ್ತಿ ಎಷ್ಟು, ಸ್ಥಿರಾಸ್ತಿ ಎಷ್ಟು, ಎಲ್ಲಿಂದ ಬಂತು ನಿಮ್ಗೆ ಹಣ ಇಷ್ಟು, ಸೊ ಬೇರೆ ಬೇರೆ ಏನಾದ್ರೂ ವ್ಯವಹಾರ ಇದೆಯಾ, ಅಲ್ಲೆಲ್ಲ ಸರಿಯಾಗಿ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ರಾ ನೀವು, ಜೊತೆಗೆ ಎಲ್ಲಾದ್ರೂ ಬ್ಲಾಕ್ ಮನಿಗಳಿದೆಯಾ, ಇವೆಲ್ಲವನ್ನು ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸಂಸದ ತುಕಾರಾಂ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಸಂಡೂರಿನ ಮನೆಯಲ್ಲಿ ಇಡಿ ಅಧಿಕಾರಿಗಳು ತಲಾಶೆಯನ್ನು ನಡೆಸಿದ್ದಾರೆ. ಕೈ ಬೀಸುತ್ತಾ ಮನೆಯೊಳಗೆ ಹೋಗಿದ್ದಾರೆ ಅನ್ನಪೂರ್ಣ ಅವರು. ಸಂಸದ ತುಕಾರಾಂ ಅವರ ಪತ್ನಿ ಸಂಡೂರು ಶಾಸಕಿ ಅನ್ನಪೂರ್ಣ ಅವರು. ಇವರ ಮನೆಯಲ್ಲೂ ಕೂಡ ಈಗ ರೇಡ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಇಡಿ ಅಧಿಕಾರಿಗಳು ನಿರಂತರ ತಲಾಶೆಯನ್ನು ನಡೆಸ್ತಾ ಇದ್ದಾರೆ. ಸಂಡೂರಿನ ಮನೆಯಲ್ಲಿ ಇಡಿ ಅಧಿಕಾರಿಗಳು ತಲಾಶೆಯನ್ನು ನಡೆಸ್ತಾ ಇದ್ರೆ ಇತ್ತ ಕಡೆಯಲ್ಲಿ ತುಕಾರಾಂ ಅವರ ಪತ್ನಿ ಎಂಎಲ್ಎ ಅನ್ನಪೂರ್ಣ ತುಕಾರಾಂ ಅವರು ಕೈ ಬೀಸಿ ಒಳಗಡೆ ಹೋಗಿದ್ದಾರೆ. ಆದ್ರೂ ನಾವೇನು ಇಲ್ಲ ರೀ, ಭ್ರಷ್ಟಾಚಾರ ಸುಖ ಸುಮ್ಮನೆ ಬಂದು ಇಡೀ ರೇಡ್ ಮಾಡಿದೆ ಎನ್ನುವಂತ ಸನ್ನೆ ಇವ್ರದ್ದು ಕೈ ಸನ್ನೆ. ಅಂದ್ರೆ ಸುಮ್ಮನೆ ಬಂದಿದ್ದಾರೆ, ರೇಡ್ ಮಾಡಿದ್ದಾರೆ, ನೋಡ್ಕೊಂಡು ಹೋಗ್ತಾರೆ ಪರಿಶೀಲನೆ ಅಂದ್ರೆ ಆ ಒಂದು ವಿವೇಚನೆಯಲ್ಲಿ ಇವರು ಕೈ ಬೀಸಿ ಹೋಗಿರುವಂತದ್ದು ನೋಡ್ಬೇಕಾಗತ್ತೆ. ಏನೇನೀಗ ಸಿಕ್ಕಿದೆ, ಎಷ್ಟೆಷ್ಟು ಕೆಜಿ ಬೆಳ್ಳಿ, ಎಷ್ಟೆಷ್ಟು ಕೆಜಿ ಬಂಗಾರ, ಸೊ ಎಷ್ಟೆಷ್ಟು ನಗದು, ರೇಡ್ ಮಾಡಿದ ಸಂದರ್ಭದಲ್ಲಿ ಇನ್ನಿಷ್ಟು ಅಪ್ಡೇಟ್ ಬರಬೇಕಾಗುತ್ತೆ. ಸದ್ಯ ಈಗ ನಮಗೆ ಗೊತ್ತಾಗ್ತಾ ಇರುವಂತ ಮಾಹಿತಿ ಅಂತ ಹೇಳಿದ್ರೆ ಕಂಪ್ಲಿ ಗಣೇಶ್ ಅವರ ಮನೆ ಮೇಲೆ ರೇಡ್ ಆಗಿದೆ. ಜೊತೆಗೆ ಸಂಸದ ತುಕಾರಾಂ ಅವರ ಮನೆ ಮೇಲೆ ರೇಡ್ ಆಗಿದೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಶಾಸಕಿ ಆದಂತ ಅದೇ ತುಕಾರಾಂ ಅವರ ಪತ್ನಿ ಅನ್ನಪೂರ್ಣ ಇವರ ಮನೆಯಲ್ಲೂ ಕೂಡ ರೇಡ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಜೊತೆಗೆ 10 ಕಡೆ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಅವರಿಗೆ ಸಂಬಂಧಿಸಿರುವಂತಹ ಆಸ್ತಿ ಪಾಸ್ತಿ ಇರ್ಬೋದು, ಚರಾಸ್ತಿ ಎಷ್ಟು, ಸ್ಥಿರಾಸ್ತಿ ಎಷ್ಟು, ಎಲ್ಲಿಂದ ಬಂತು ನಿಮ್ಗೆ ಹಣ ಇಷ್ಟು, ಸೊ ಬೇರೆ ಬೇರೆ ಏನಾದ್ರೂ ವ್ಯವಹಾರ ಇದೆಯಾ, ಅಲ್ಲೆಲ್ಲ ಸರಿಯಾಗಿ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ರಾ ನೀವು, ಜೊತೆಗೆ ಎಲ್ಲಾದ್ರೂ ಬ್ಲಾಕ್ ಮನಿಗಳಿದೆಯಾ, ಇವೆಲ್ಲವನ್ನು ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸಂಸದ ತುಕಾರಾಂ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಸಂಡೂರಿನ ಮನೆಯಲ್ಲಿ ಇಡಿ ಅಧಿಕಾರಿಗಳು ತಲಾಶೆಯನ್ನು ನಡೆಸಿದ್ದಾರೆ. ಕೈ ಬೀಸುತ್ತಾ ಮನೆಯೊಳಗೆ ಹೋಗಿದ್ದಾರೆ ಅನ್ನಪೂರ್ಣ ಅವರು. ಸಂಸದ ತುಕಾರಾಂ ಅವರ ಪತ್ನಿ ಸಂಡೂರು ಶಾಸಕಿ ಅನ್ನಪೂರ್ಣ ಅವರು. ಇವರ ಮನೆಯಲ್ಲೂ ಕೂಡ ಈಗ ರೇಡ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಇಡಿ ಅಧಿಕಾರಿಗಳು ನಿರಂತರ ತಲಾಶೆಯನ್ನು ನಡೆಸ್ತಾ ಇದ್ದಾರೆ. ಸಂಡೂರಿನ ಮನೆಯಲ್ಲಿ ಇಡಿ ಅಧಿಕಾರಿಗಳು ತಲಾಶೆಯನ್ನು ನಡೆಸ್ತಾ ಇದ್ರೆ ಇತ್ತ ಕಡೆಯಲ್ಲಿ ತುಕಾರಾಂ ಅವರ ಪತ್ನಿ ಎಂಎಲ್ಎ ಅನ್ನಪೂರ್ಣ ತುಕಾರಾಂ ಅವರು ಕೈ ಬೀಸಿ ಒಳಗಡೆ ಹೋಗಿದ್ದಾರೆ. ಆದ್ರೂ ನಾವೇನು ಇಲ್ಲ ರೀ, ಭ್ರಷ್ಟಾಚಾರ ಸುಖ ಸುಮ್ಮನೆ ಬಂದು ಇಡೀ ರೇಡ್ ಮಾಡಿದೆ ಎನ್ನುವಂತ ಸನ್ನೆ ಇವ್ರದ್ದು ಕೈ ಸನ್ನೆ. ಅಂದ್ರೆ ಸುಮ್ಮನೆ ಬಂದಿದ್ದಾರೆ, ರೇಡ್ ಮಾಡಿದ್ದಾರೆ, ನೋಡ್ಕೊಂಡು ಹೋಗ್ತಾರೆ ಪರಿಶೀಲನೆ ಅಂದ್ರೆ ಆ ಒಂದು ವಿವೇಚನೆಯಲ್ಲಿ ಇವರು ಕೈ ಬೀಸಿ ಹೋಗಿರುವಂತದ್ದು ನೋಡ್ಬೇಕಾಗತ್ತೆ. ಏನೇನೀಗ ಸಿಕ್ಕಿದೆ, ಎಷ್ಟೆಷ್ಟು ಕೆಜಿ ಬೆಳ್ಳಿ, ಎಷ್ಟೆಷ್ಟು ಕೆಜಿ ಬಂಗಾರ, ಸೊ ಎಷ್ಟೆಷ್ಟು ನಗದು, ರೇಡ್ ಮಾಡಿದ ಸಂದರ್ಭದಲ್ಲಿ ಇನ್ನಿಷ್ಟು ಅಪ್ಡೇಟ್ ಬರಬೇಕಾಗುತ್ತೆ. ಸದ್ಯ ಈಗ ನಮಗೆ ಗೊತ್ತಾಗ್ತಾ ಇರುವಂತ ಮಾಹಿತಿ ಅಂತ ಹೇಳಿದ್ರೆ ಕಂಪ್ಲಿ ಗಣೇಶ್ ಅವರ ಮನೆ ಮೇಲೆ ರೇಡ್ ಆಗಿದೆ. ಜೊತೆಗೆ ಸಂಸದ ತುಕಾರಾಂ ಅವರ ಮನೆ ಮೇಲೆ ರೇಡ್ ಆಗಿದೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಶಾಸಕಿ ಆದಂತ ಅದೇ ತುಕಾರಾಂ ಅವರ ಪತ್ನಿ ಅನ್ನಪೂರ್ಣ ಇವರ ಮನೆಯಲ್ಲೂ ಕೂಡ ರೇಡ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಜೊತೆಗೆ 10 ಕಡೆ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಅವರಿಗೆ ಸಂಬಂಧಿಸಿರುವಂತಹ ಆಸ್ತಿ ಪಾಸ್ತಿ ಇರ್ಬೋದು, ಚರಾಸ್ತಿ ಎಷ್ಟು, ಸ್ಥಿರಾಸ್ತಿ ಎಷ್ಟು, ಎಲ್ಲಿಂದ ಬಂತು ನಿಮ್ಗೆ ಹಣ ಇಷ್ಟು, ಸೊ ಬೇರೆ ಬೇರೆ ಏನಾದ್ರೂ ವ್ಯವಹಾರ ಇದೆಯಾ, ಅಲ್ಲೆಲ್ಲ ಸರಿಯಾಗಿ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ರಾ ನೀವು, ಜೊತೆಗೆ ಎಲ್ಲಾದ್ರೂ ಬ್ಲಾಕ್ ಮನಿಗಳಿದೆಯಾ, ಇವೆಲ್ಲವನ್ನು ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ.